ಅದಕ್ಕೋಸ್ಕರವಾಗಿ ನಾನು ಇವತ್ತು ಒಂದು ವಿಚಾರಗಳನ್ನು ಹೇಳ್ತೀನಿ. ಬಹುಶಃ ನಾನು ಇದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ, ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ವಿ. ಏನು ಯಡಿಯೂರಪ್ಪ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಆಗಿದ್ವಿ. ನಂತರ ಬೊಮ್ಮಾಯಿಯವರ ಅವಧಿಯಲ್ಲಿ ಕೂಡ ನಾನು ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ ಕೂಡ ಅವರು ಮಂತ್ರಿ ಆಗಿ ಕೆಲಸ ಮಾಡಿದ್ವಿ. ನಮ್ಗೆ ಅಷ್ಟು ಅನುಭವ ಇದೆ. ಯಾಕಂದರೆ ಇವತ್ತು ನಾನು ನೋಡೋಂಥ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರೋಂಥ ವಿಚಾರ ಏನಂದರೆ KG ಹಳ್ಳಿ DG ಹಳ್ಳಿ. ಈ KG ಹಳ್ಳಿ DG ಹಳ್ಳಿ ಗಲಭೆ ಪ್ರಕರಣ ನೋಡಿದಂಥ ಟೈಮಲ್ಲಿ ಅವತ್ತಿನ ಶಾಸಕರಾದ ಪುಲಕೇಶಿ ನಗರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿ ಕೆಲವೊಂದು ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರೆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬುಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು. ಅವತ್ತು ಅವರು ಅಖಂಡ ಶ್ರೀನಿವಾಸ್ ಅವ್ರ ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದರು, ರಾಜಕೀಯವಾಗಿಯೇ ಮುಗಿಸಿದ್ರು. ಅಖಂಡ ಶ್ರೀನಿವಾಸ್ ಅವರು ಮನೆ ಸುಟ್ಟಿ ಯಾರು ಸುಟ್ಟಿದಂಥವ್ರು ಅವ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅವರು ರಾಜಕೀಯವನ್ನೇ ಮುಗಿಸೋಂಥ ಕೆಲಸ ಮಾಡಿದರು. ಅಖಂಡ ಶ್ರೀನಿವಾಸ ಒಬ್ಬ ದಲಿತ ನಾಯಕ ಆಗಿದ್ದರು, ಅವ್ರ ಮನೆ ಸುಟ್ಟಿದ್ರು. ಅವ್ರ ಮನೆ ಸುಟ್ಟಿದ ನಂತರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ, ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡೋಂಥ ಕೆಲಸ ಅವತ್ತು ಆಯಿತು. ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂಥ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದಂಥ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವು ಹಾಕಿ ಬೆದರಿಸುವಂಥ ಕೆಲಸ ಇವತ್ತು ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡೋಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಂಥ ಕೆಲಸ ಆಗಬೇಕು. ಅವತ್ತು ಏನು ಅಖಂಡ ಶ್ರೀನಿವಾಸ್ ಅವ್ರಿಗೆ ಏನು ಸಂಪತ್ ರಾಜನ್ ಅಂತವರು ಏನು ಅವತ್ತು ಅವ್ರ ಮನೆ ಸುಟ್ಟಾಕಿದ್ರು, ಅವರೆಲ್ಲರೂ ಕೂಡ ಯಾರ ಜೊತೆಯಲ್ಲಿ ಅಡ್ಡಾಡ್ತಾರೆ ಅನ್ನೋಂಥ ವಿಚಾರ ಕೂಡ ನಿಮಗೆಲ್ಲ ಗೊತ್ತಿರೋ ಕಾರಣ ಇವತ್ತು ಭಾಳಷ್ಟು ಮಂದಿ ಕಾಂಗ್ರೆಸ್ಸಿನ ಹಿಂಬಾಲಕರು, ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ, ಒಬ್ಬರು ಅಮಾಯಕ ಡೆತ್ ಆಗಿರೋ ಕಾರಣ ಅವರು ಆದಷ್ಟು ಶೀಘ್ರದಲ್ಲಿ ಅವರು ಬಂಧಿಸಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಅಲ್ಲ, ಅವರು ಅಕಸ್ಮಿತವಾಗಿ ಈ ರೀತಿ ಅವರು ಅರೆಸ್ಟ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲಿ ತನಕ ಆಗಿದೆ, ಒಬ್ಬರು ಅಂಗರಕ್ಷಕಗಳಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ಸತ್ತೋದ ನಂತರ ಕೂಡ ಅವ್ರು ಏನು ಹೇಳ್ತಾ ಇದ್ರ, ಅವ್ರ ರೈಫಲ್ಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ದಾರೋ ಅವ್ರ ಗುಂಡು ಏನು ಆರಿದೇನೋ, ಆ ಹುಡುಗ ಸತ್ತಂಥ ದೇಹದಲ್ಲಿ ಏನಿದೇನೋ ಆ ದೇಹದಲ್ಲಿದ್ದಂಥ ಟೈಮಲ್ಲಿ ಅಂಗರಕ್ಷಕಗಳಿಂದನೇ ಆರಿದೇನಂತ ವರದಿ ಬಂದ ನಂತರ ಕೂಡ ಇಲ್ಲಿ ತನಕ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ. ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ ಅಂದ್ರಿಗಿನ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗ, ಹೋರಾಟ ಮಾಡಬೇಕಾಗುತ್ತೆ. ಪಾದಯಾತ್ರೆಯನ್ನು ಕೂಡ ನಾವು ತೀರ್ಮಾನವನ್ನು ಇಲ್ಲಿ ತನಕ ತೊಗೊಂಡಿಲ್ಲ, ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ಖಂಡಿತವಾಗಿ ಇದೇ ರೀತಿ ನೆಗ್ಲಿಜೆನ್ಸ್ ಮಾಡ್ಕೊಂಡೋದ್ರಿಗೆ ನಾವು ಖಂಡಿತವಾಗಿ ಪಾದಯಾತ್ರೆ ಮಾಡೋಂಥ ಕೆಲಸ ಮಾಡ್ತೀವಿ. ಇಲ್ಲ, ಏನು ಡಿಸ್ಕಷನ್ ಮಾಡಿಲ್ಲ. ಇಲ್ಲಿ ತನಕ ಆಗಿದೆ. ನಾವು ಅವ್ರಿಗೆ ನನಗೆ ಬಂದಂಥ ಪ್ರಾಥಮಿಕ ವರದಿ ಏನಿದೆನೋ, ಪ್ರಾಥಮಿಕ ಇನ್ಫಾರ್ಮೇಷನ್ ಏನಿದೆನೋ, ಅವ್ರನ್ನ ಗನ್ಮ್ಯಾನ್ಗಳು ಏನಿದಾರೋ, ಯಾರು ಇವತ್ತು ಗುಂಡು ಆರಿಸಿ ಯಾರೋ ಒಬ್ಬ ಹುಡುಗ ಸತ್ತೋಗಿದ್ದಾನೋ, ಆ ಹುಡುಗ ಆರಿಸಿದಂಥ ಹುಡುಗ ಸತ್ತ ಮೇಲೆ ಕೂಡ ಇಲ್ಲಿ ತನಕ ಇದೆ, ಅವ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಅವ್ರು ಸಿಕ್ಕಿಲ್ಲಂತೆ. ಇದೆಂಥದ್ದು ಇದು, ಅವ್ರು ಸಿಕ್ಕಿಲ್ಲ ಅನ್ನೋಂಥದ್ದು ಏನು ಅದು? ಅಲ್ಲ, ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರಂತೆ. ಆ ಗನ್ನುಗಳು ಹಿಡ್ಕೊಂಡ್ರೆ ಅವ್ರು ಅಪ್ಸ್ಟ್ಯಾಂಡಿಂಗ್ ಇದ್ದಾರಂತೆ. ಅದು ಎಂಥದ್ದನ್ನಿಂದ ನನಗೇನು ಗೊತ್ತಿಲ್ಲ. ಅಲ್ಲ, ಇಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಆಲ್ರೆಡಿ ನಮ್ಮ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಅಲ್ಲಿ ಏನು ಕಂಪ್ಲೇಂಟ್ ಅನ್ನು ಕೊಡಬೇಕಾಯ್ತು ಕಂಪ್ಲೇಂಟ್ ಕೊಟ್ಟಾರೆ ಎಲ್ಲ ಕೂಡ. ಅಲ್ಲ, ಇಲ್ಲಿ ತನಕ ಅದೇ ತೀರ್ಮಾನ ತಗೊಂಡಿಲ್ಲ. ತೀರ್ಮಾನ ತಗೊಂಡ ನಂತರ ತಮಗೆ ತಿಳಿಸ್ತೀನಿ. ಅಕಸ್ಮಿತವಾಗಿ ಹಿಂಗೆ ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಏನು ಹೆಂಗ ಎತ್ತ ಅನ್ನಂತ ಮತ್ತೆ ತಿಳ್ಕೊಂಡು ಹೇಳೋಂಥ ಕೆಲಸ ಮಾಡ್ತೀನಿ. ಅಲ್ಲ, ಇನ್ನ ಬೇರೆ ಇವತ್ತು ಅರೆಸ್ಟ್ ಮಾಡಬೇಕು. ಯಾರು ಈ ಗಲಭೆಯಲ್ಲಿ ಒಬ್ಬ ಮನುಷ್ಯ ಡೆತ್ ಆಗಿದಾನಲ್ಲ, ಅವ್ರ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಲ್ಲ, ಭರತ್ ರೆಡ್ಡಿ ಅವರು ಸೇರಿಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಶಾಮೀಲಾಗಿರೋ ಕಾರಣ ಭರತ್ ರೆಡ್ಡಿ ಅವರು, ಆ ಸತೀಶ್ ರೆಡ್ಡಿ ಅವರು, ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜೀವ ಹೋಗಿದ್ರಿ. ಜೀವ ಹೋದ ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಯಾರಂತೇಳಿ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕಲ್ಲ.
ವೆಪನ್ಸ್ ವಶಪಡಿಸಿಕೊಂಡು ಇವನ್ ವೆಪನ್ ಹೊಂದಿದಂಥ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ, ಈಗ ಅವ್ರಿಗೆ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ? ನಾವು ಆಲ್ರೆಡಿ ಕೇಳಿದ್ವಲ್ರಿ, ಭಾಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆಗಿನ್ನ ನಾವು CBIಗೆ ಕೊಡ್ರಿ, ಇಲ್ಲಿದ್ರಿಗಿನ್ನ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರನ್ನಿದ್ರೆ ಮಾಡಿಸ್ರಿ ಅನ್ನೋಂಥ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿವಿ. ಭಾಳ ಕ್ಲಿಯರಾಗಿ ಹೇಳಿದ್ವಿ, ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದರೆ ನನ್ನ ಉದ್ದೇಶ ಏನಂದರೆ ಯಾರು ತಪ್ಪು ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗಲೇಬೇಕು ಅನ್ನೋಂಥ ಒತ್ತಾಯನೂ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರಾಗಿ ಏನನ್ನೋಂಥದ್ದು, ಅವತ್ತು ಗುಂಡಾರಿಸಿದಂಥ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರ್ಸೋಂಥ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತೇಳಿ ಗಲಭೆ ಆಗಿದೆ. ಗಲಭೆ ಆದಂಥ ಟೈಮಲ್ಲಿ 100 ಮಂದಿ ಬಂದಂಥ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂಥ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೇನೋ ಮಾತಾಡೋ, ತನಿಖೆ ನಡಲಿ ಅಂತ ಹೇಳಿದ್ದೆ. ಇವತ್ತು ಖಾಸಗಿ ರಿವಾಲ್ವರಿಂದ ಫೈರ್ ಆಗಿದೆ ಅನ್ನೋಂಥದ್ದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದರೆ ಯಾರೋ ಆಲ್ರೆಡಿ ಜಮಾ ಮಾಡಿಕೊಂಡಾರೆ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳು ಜನರು ಸಾರ್ವಜನಿಕರೇನು ಯಾರು ಕೂಡ ಹೊತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತಗೊಂಡಿದ್ದಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.